ಲೋಕಸಭಾ ಚುನಾವಣೆಯ ಕಣದಲ್ಲಿ ಬಂಡಾಯದ ಬಿಸಿ ಬಹಳ ಜೋರಾಗಿ ತಡ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಗಳಿಂದ ಬಂಡಾಯವಾಗಿ ಸ್ಪರ್ಧಿಸ್ತಾ ಇರೋದ್ರಿಂದ ಏನೇನು ಸಮಸ್ಯೆ? ಶಿವಮೊಗ್ಗದ ವಿಚಾರಕ್ಕೆ ಬರೋದಾದ್ರೆ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ, ಬಿಜೆಪಿಗೆ ಆತಂಕ ಆಗಿದೆ. ಈಶ್ವರಪ್ಪ ಬಿಜೆಪಿ ಮತ ಬ್ಯಾಂಕಿಗೆ ಕೈ ಹಾಕುವಂತಹ ಸಾಧ್ಯತೆ ಇರೋದ್ರಿಂದ ಹಿಂದುಳಿದ ಮತಗಳ ಮೇಲೆ ಈಶ್ವರಪ್ಪ ಕೈ ಹಾಕಿದ್ರೆ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ. ಬಿಜೆಪಿಯ ಮತಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರೆ ಆಗ ಬಿಜೆಪಿ ಅಭ್ಯರ್ಥಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ತ್ರಿಕೋನ ಸ್ಪರ್ಧೆ ಏನಾದರೂ ಏರ್ಪಟ್ರೆ ಅದರ ಲಾಭ ಪಡೆಯುವುದಕ್ಕೆ ಬಿಜೆಪಿ ತಂತ್ರಗಾರಿಕೆ ನಡೆಸ್ತಾ ಇದೆ. ಈಶ್ವರಪ್ಪ ಸ್ಪರ್ಧೆಯಿಂದ ಬಿಜೆಪಿಯ ವೋಟ್ ಬ್ಯಾಂಕ್ ಏನಾಗುತ್ತೆ? ಹಿಂದುತ್ವದ ವೋಟ್ ಬ್ಯಾಂಕ್ ಏನಾದರೂ ಈಶ್ವರಪ್ಪ ಪರ ವಾಲುತ್ತಾ? ಆಗ ಬಿಜೆಪಿಗೆ ಸಮಸ್ಯೆ. ಅಹಿಂದ ಮತಗಳೇನಾದರೂ ಈಶ್ವರಪ್ಪ ಪರ ವಾಲಿದ್ರೆ ಆಗ ಅದನ್ನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗೋ ಚಾನ್ಸಸ್ ಇದೆ. ಅದು ಕಾಂಗ್ರೆಸ್ಗೆ ಕಂಟಕ ಆಗುವಂತಹ ಸಾಧ್ಯತೆ ಇದೆ. ತ್ರಿಕೋನ ಸ್ಪರ್ಧೆಯಾದರೆ ಅದರ ಲಾಭ ಪಡೆಯುವುದಕ್ಕೆ ಬಿಜೆಪಿ ತಂತ್ರಗಾರಿಕೆ ನಡೆಸ್ತಾ ಇದೆ. ಆದರೆ ಬಿಜೆಪಿಯದ್ದೇ ವೋಟ್ ಬ್ಯಾಂಕ್ ಅನ್ನು, ಅಂದ್ರೆ ಹಿಂದುತ್ವದ ವೋಟ್ ಬ್ಯಾಂಕ್ ಏನಾದರೂ ಈಶ್ವರಪ್ಪ ಪರ ವಾಲಿದ್ದೆ ಆದ್ರೆ ಆಗ ಅದು ಬಿಜೆಪಿಗೆ ಕಂಟಕಪ್ರಾಯ ಆಗುತ್ತೆ. ಒಟ್ಟಾರೆಯಾಗಿ ಬಂಡಾಯ ಎದ್ದು ಈಶ್ವರಪ್ಪ ಏನು ಕಣದಲ್ಲಿದ್ದಾರೆ ಇದು ನಿಜಕ್ಕೂ ಒಳ ಏಟಿಗೆ ಸಾಕ್ಷಿಯಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಹಿಂದುತ್ವದ ಪರ, ಮೋದಿ ಪರ ಅನ್ನುವಂತಹ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಈಶ್ವರಪ್ಪ ಅವರು ಬಂಡಾಯ ಸ್ಪರ್ಧೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಹಾಗಾಗಿ ಬಿಜೆಪಿಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ, ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೀತಾ ಇರೋದ್ರಿಂದಾಗಿ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಅಂತ? ಪ್ರಗತಿ, ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಧ್ಯೆ ನೇರ ಹಣಾಹಣಿ ನಡೆಯುವಂಥ ಅವಕಾಶಗಳಿತ್ತು. ಅದು ಈಗ ಈಶ್ವರಪ್ಪನವರ ಸ್ಪರ್ಧೆಯಿಂದ ತ್ರಿಕೋನ ಸ್ಪರ್ಧೆಗೆ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು. ಈಶ್ವರಪ್ಪನವರ ಸ್ಪರ್ಧೆ ಹೇಗಿದೆ ಅಂತ ಹೇಳಿದರೆ ಅದು ಎರಡು ಅಲಗಿನ ಕತ್ತಿ ಇದ್ದ ಹಾಗೆ. ಈ ಕಡೆ ಬಿ ಜೆ ಪಿಯನ್ನು ಕೊಯ್ಯುತ್ತಾ ಆ ಕಡೆ ಕಾಂಗ್ರೆಸ್ಸನ್ನು ಕೊಯ್ಯುತ್ತಾ ಅಂತ ಹೇಳಿ ಎರಡೂ ಪಕ್ಷದವರು ತಲೆ ಕೆಡಿಸಿಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಾರೆ. ಒಂದು ಕಡೆ ನಾನು ಮೋದಿ ಪರ, ಹಿಂದುತ್ವದ ಪರ ಅಂತ ಹೇಳಿ ಬಿ ಜೆ ಪಿ ವೋಟ್ ಬ್ಯಾಂಕಿಗೂ ಲಗ್ಗೆ ಹಾಕ್ತಾರೆ. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಡಮ್ಮಿ ಆಗಿದ್ದಾರೆ, ಅವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ವೋಟ್ ಬ್ಯಾಂಕಿಗೂ ಲಗ್ಗೆ ಹಾಕ್ತಾ ಇದ್ದಾರೆ. ಈಶ್ವರಪ್ಪನವ್ರು ಏನಾದರೂ ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಒ ಬಿ ಸಿ ಮತಗಳ ಮೇಲೆ ಕೇಂದ್ರೀಕೃತ ಮಾಡಿದರೆ ಆ ಮತಗಳು ಕಾಂಗ್ರೆಸ್ಸಿನ ಬಹುಪಾಲು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಆ ಮತಗಳನ್ನು ಸೆಳೆಯುವ ಮೂಲಕ ಕಾಂಗ್ರೆಸ್ಸಿಗೆ ಭಾರಿ ಹೊಡೆತ ಕೊಡ್ತಾರೆ. ಅದೇ ಬಿ ಜೆ ಪಿಯ ವೋಟ್ ಬ್ಯಾಂಕಿಗೆ ಏನಾದರೂ ಇವರು ಕೈ ಹಾಕಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಜರಂಗ ದಳ, ರಾಷ್ಟ್ರ ಈ ಥರ ಸಂಘಟನೆಗಳ ಒಂದು ಕಾರ್ಯಕರ್ತರು ಇವರಿಗೆ ಬೆಂಬಲ ಕೊಟ್ಟರೆ ಹಿಂದುತ್ವದ ಪರ ಅನ್ನೋ ಹೇಳಿದ ಕಾರಣಕ್ಕಾಗಿ ಅದು ಬಿ ಜೆ ಪಿಗೆ ಒಂದು ರೀತಿಯ ನಷ್ಟವನ್ನು ಉಂಟು ಮಾಡುವಂಥ ಕೆಲಸ ಆಗಿದೆ. ಹಾಗೆ ಇವರು ಮೋದಿ ಪರ, ನಾನು ಹಿಂದುತ್ವದ ಪರ ಅನ್ನೋ ಒಂದು ಸ್ಟ್ರಾಟಜಿ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಡೆಮ್ಮಿ ಮತ್ತು ಅಲ್ಲಿ ರಾಜಕೀಯ ಹೊಂದಾಣಿಕೆ ಆಗಿದೆ ಅನ್ನೋದು ಹೇಳುವಂಥದ್ದು. ಜೊತೆಯಲ್ಲಿ ಇನ್ನೂ ಒಂದು ಕೆಲಸವನ್ನು ಕೂಡ ಅವರು ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ನನಗೆ ಜೆ ಡಿ ಎಸ್ ಕಾರ್ಯಕರ್ತರು ಬೆಂಬಲಿಸ್ತಾರೆ, ಕಾಂಗ್ರೆಸ್ನವರು ಬೆಂಬಲಿಸ್ತಾರೆ, ಬಿ ಜೆ ಪಿಯವರು ಬೆಂಬಲಿಸ್ತಾರೆ ಅಂತ ಹೇಳಿ ಎಲ್ಲ ಪಕ್ಷಗಳ ಕಾರ್ಯಕರ್ತರನ್ನು ಕೂಡ ಸೇರಿಸ್ಕೊಳ್ಳುವಂಥದ್ದು. ಮತ್ತು ಈಗ ತಮ್ಮ ವರ್ಚಸ್ಸನ್ನು ಬೆಳೆಸಿಕೊಳ್ಳುವತ್ತ ಹಾಗೆ ಯಾರು ಈ ಬಿ ಎಸ್ ವೈ ಕುಟುಂಬದ ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ ಅವರನ್ನು ಸಂಪರ್ಕ ಮಾಡುವಂಥದ್ದು, ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊಂದಿರತಕ್ಕಂಥವ್ರನ್ನ ಸಂಪರ್ಕ ಮಾಡ್ಕೊಳ್ಳೋದು, ತಮ್ಮ ಜೊತೆಗೆ ಸೇರಿಸ್ಕೊಳ್ಳುವಂಥದ್ದು, ಅಲ್ಲಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟಗಳಲ್ಲಿ ಸಣ್ಣ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲವನ್ನೂ ಮಾಡಿ ಅಂದರೆ ಎರಡೂ ಪಕ್ಷಗಳಿಗೆ ಸಲ್ಲದ ನಾಯಕರು ತಳಹಂತದ ಕಾರ್ಯಕರ್ತರನ್ನು ಸೆಳೆಯುವ ಮೂಲಕ ತಮ್ಮ ಒಂದು ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೊಳ್ಳೋದ್ರಂತ ಹೊರಟಿದ್ದಾರೆ. ಇನ್ನೂ ಒಂದು ಅವರು ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಈ ಹಿಂದೆ ಅವರು ಗುಂಡಾ ಮುಸಲ್ಮಾನರು ಅಂತ ಹೇಳಿ ಬೈತಾ ಇದ್ರು, ಈಗ ರಾಷ್ಟ್ರಭಕ್ತ ಮುಸಲ್ಮಾನರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ಆ ಅಲ್ಪಸಂಖ್ಯಾತ ಮತ ಬ್ಯಾಂಕಿಗೂ ಕೂಡ ಕೈ ಹಾಕುವ ಪ್ರಯತ್ನವನ್ನು ಈಶ್ವರಪ್ಪ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ಅಚ್ಚರಿಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಶ್ವರಪ್ಪನವರ ಎರಡು ಅಲಗಿನ ಕತ್ತಿ ಈ ಕಡೆ ಬಿ ಜೆ ಪಿಗೆ ನಷ್ಟ ಮಾಡುತ್ತೋ ಅಥವಾ ಕಾಂಗ್ರೆಸ್ಗೆ ನಷ್ಟ ಮಾಡುತ್ತೋ ಅನ್ನೋದು ಕೂಡ ಭಾರಿ ಕುತೂಹಲವನ್ನು ಮೂಡಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಜೇಶ್, ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.